ಕಿರಿಸ್ತೀನಿ, ನಾನು ಇನ್ವಾಲ್ವ್ ಆಗೇ ಆಗ್ತೀನಿ ಅಂತ ಹೇಳಿ ನಮ್ರತಾ ಅವ್ರು ಹೇಳಿದ್ದಾರೆ. ಆಕ್ಚುಲಿ ಇಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ, ಈ ಬಿಗ್ ಬಾಸ್ ಮನೆಗ ಇವಾಗ ಏನ್ ಆಟ ಆಡಿದ್ರು, ಈಗ ಟೀಮ್ ಬೇರೆ ಆಗಿದೆ ಅಲ್ವಾ, ಈಗ ಎಲ್ಲರ ಹತ್ರ ಕೂಡ ಪಾಯಿಂಟ್ಸ್ ಇದಾವ. ಈಗ ಅವ್ರವ್ರ ಪಾಯಿಂಟ್ಸ್ ನ ಹೇಳ್ಬಿಟ್ಟು ಅದನ್ನ ಆಡ್ ಮಾಡ್ಬಿಟ್ಟು ಈಗ ದಿನಸಿ ತಗೋಬೇಕಂತ ಹೇಳಿ ಬಿಗ್ ಬಾಸ್ ಅವರು ಹೇಳಿದ್ದಾರೆ. ಅಂದ್ರೆ ಲಕ್ಸುರಿ ಬಜೆಟ್ ನ ತಗೋಬೇಕಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ವಿನಯ್ ಅವರೊಂದು ಮಾತು ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ, ನಮ್ಮೆಲ್ರಿಗಿನ್ನ ಜಾಸ್ತಿ ಪಾಯಿಂಟ್ಸ್ ಇರೋದು ಮಾಲೀಕರ ಹತ್ರ, ಅವ್ರನ್ನ ಇದಕ್ಕೆ ಇನ್ವಾಲ್ವ್ ಆಗ್ಬೇಕಂತ ಹೇಳಿ ಅವ್ರೊಂದು ಮಾತನ್ನ ಹೇಳಿದ್ದು ಕಾಣಕತ್ತದ. ಆಮೇಲೆ ಇಲ್ಲಿ ಸಂಗೀತ ಅವ್ರೇನೋ ಒಪ್ಕೊಂಡಿದಾರ, ನಾವು ಅರ್ಧ ನೀವ್ ಅರ್ಧ ಹಾಕಿ ತಗೊಳ್ಳೋಣ ದಿನಸಿಗಳನ್ನ ಅಂತ ಹೇಳಿ ಮುಂದೆ ಬಂದಿದ್ದಾರೆ ಸಂಗೀತ ಅವರು. ಆದ್ರ ಇಲ್ಲಿ ತನಿಷ್ ಅವರು ಇಲ್ಲ, ಯಾಕ ನಾನು ಕೊಡಂಗಿಲ್ಲ, ನಾನು ಇದು ಮಾಡಂಗಿಲ್ಲ. ಯಾಕಂತಂದ್ರೆ ಈ ದಿನಸಿಗಳು ಮನೆ ಮಂದಿಗೆಲ್ಲ ಬರ್ತಾವ, ಎಲ್ರು ಕೂಡ ಹಾಕ್ಬೇಕು. ನಾನಂತರೂ ಹಾಕಲ್ಲ, ನಾನೊಬ್ಳೆ ಹಾಕಕ್ ಹೋಗಂಗಿಲ್ಲ, ನಾನು ಹಾಕದೇ ಇಲ್ಲ, ನಾನು ಹಾಕಂಗಿಲ್ಲ ಅಂತ ಹೇಳಿ ಜಗಳ ಮಾಡ್ಕೊಳಕತ್ಬಿಟ್ಟಾರ. ಆಮೇಲೆ ನಮ್ರತಾ ಅವ್ರು ಬಂದಿದ್ರೆ ಯಾಕೆ ಹಿಂಗೆ ಮಾಡಕತ್ತೀರ ಅಂತ ಹೇಳಿ ಬಂದಾಗ ತನಿಷ್ ಅವ್ರು ಹೇಳಿದ್ರು, ನೀವ್ಯಾಕೆ ಇದರಲ್ಲಿ ಇನ್ವಾಲ್ವ್ ಆಗಕತ್ತೀರ ಅಂತ ಹೇಳಿ. ನಾನು ಇನ್ವಾಲ್ವ್ ಆಗ್ತೀನಿ, ನಾನು ಮಾತಾಡ್ತೀನಿ, ನಾನು ಕಿರ್ಚ್ತೀನಿ, ನನಗೂ ಕಿರ್ಚಕ್ ಬರ್ತದೆ, ನಿಮ್ಗೆ ಅಷ್ಟೇ ಅಲ್ಲ ಕಿರ್ಚಕ್ ಬರೋದು ಅಂತ ಹೇಳಿ ಮತ್ತೆ ಜಗಳ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಬಿಗ್ ಬಾಸ್ ಮನೆಗೆ ಈಗ ಲಕ್ಸುರಿ ಬಜೆಟ್ ಅಂತಂದ್ಮೇಲೆ ಎಲ್ರಿಗೂ ಬರುತ್ತೆ ಅಲ್ವಾ, ಅಂದ್ರೆ ದಿನಸಿಗಳು ಈಗ ಪದಾರ್ಥಗಳು ಏನೇ ಬಂದ್ರು ಕೂಡ ಎಲ್ರು ಕೂಡ ಮಾಡ್ಕೊಂಡು ತಿನ್ಬೇಕಾಗಿರೋದು ಬರುತ್ತಾ. ಆದ್ರೆ ಇಲ್ಲಿ ತನಿಷ್ ಅವ್ರು ಅದಕ್ಕೆ ಒಪ್ಕೊಳ್ತಿಲ್ಲ, ಎಲ್ರು ತಿನ್ನೋಂಥದ್ದು ನಾನು ಯಾಕೆ ಅಮೌಂಟ್ ಹಾಕ್ಲಿ ಅಂತ ಹೇಳಿ ಅವ್ರು ಫುಲ್ ಕೋಪದಿಂದ ಮಾತಾಡಕತ್ತಾರ. ಬಟ್ ಇಲ್ಲಿ ಪಾಪ ಮನೆಯವರೆಲ್ಲ ಅಷ್ಟು ಇದು ಮಾಡಿದ್ರು, ಅಷ್ಟು ಹೇಟ್ ಮಾಡಿದ್ರು, ಅಷ್ಟು ಟಾರ್ಗೆಟ್ ಮಾಡಿದ್ರು ಕೂಡ ಸಂಗೀತ ಅವರು ಅರ್ಧ ಕೊಡಕ್ಕೆ ರೆಡಿ ಆಗಿದ್ದಾರೆ. ನಾನು ಅರ್ಧ ಹಾಕ್ತೀನಿ, ನೀವು ಅರ್ಧ ಹಾಕಿ ಅಂತ ಕೂಡ ಹೇಳಿದಾರ. ಬಟ್ ಈ ಒಂದು ಇದಕ್ಕ ಆ ಕಡೆ ವಿರುದ್ಧ ಟೀಮ್ ಮಾಲೀಕರೇನು ಒಪ್ಕೊಳ್ತಾನೆ ಇಲ್ಲ. ಅಲ್ಲಿ ಮನೆ ಮಂದಿಗೆಲ್ಲ ಸಂಗೀತ ಅವ್ರು ಹೇಳಿರೋದು ಇಷ್ಟ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರು ಕರೆಕ್ಟ್ ಆಗಿ ಥಿಂಕ್ ಮಾಡ್ತಾರ. ಈಗ ಎಷ್ಟೇ ಸೆಲ್ಫಿಶ್ ಆಗಿ ಥಿಂಕ್ ಮಾಡಿದ್ರು ಕೂಡ ಇಂಥ ಸಂದರ್ಭದಲ್ಲಿ ಮನೆ ಮಂದಿಗೆಲ್ಲ ಬರ್ತದ ಅಂತಂದ್ರೆ ಅವರು ಒಳ್ಳೆ ಅನ್ನಂಗಿಲ್ಲ ಅಂತಾನೆ ಹೇಳ್ಬೋದು. ಅದಕ್ಕೆ ಮುಂದಾಗಿದ್ದಾರೆ ಅವರು, ನಾವು ತಗೊಳ್ಳೋಣ ಎಲ್ಲರೂ ಸೇರ್ಬಿಟ್ಟು ಅರ್ಧ ಹಾಕೋಣ ಅಂತ ಹೇಳಿ ತನಿಷ್ ಅವ್ರಿಗೆ ಹೇಳಿದ್ದಾರೆ. ಬಟ್ ತನಿಷ್ ಅವ್ರು ಇಲ್ಲಿ ಒಪ್ಕೊಳ್ಳಂಗೆ ಕಾಣಿಸವಲ್ತು. ನೋಡೋಣ ಅದು ಯಾರ್ಯಾರು ಹೆಂಗೆ ಮಾಡ್ತಾರೆ ಅಂತ ಹೇಳಿ. ಬಿಗ್ ಬಾಸ್ ಅವರು ಹೇಳಿದಾರಲ್ವಾ, ಅವ್ರ ಹತ್ರ ಎಷ್ಟೆಷ್ಟು ಅಮೌಂಟ್ ಆದ ನಿಮ್ಮ ಹತ್ರ ಅದನ್ನ ಇದು ಮಾಡಿ ತಗೊಳ್ಳಿ ದಿನಸಿ ಅಂತ ಹೇಳಿ ಹೇಳಿದಾರ. ಬಟ್ ಇಲ್ಲಿ ಹೌದು ಎಲ್ಲರ ಹತ್ರ ಇಸ್ಕೊಂಡು ಎಲ್ರದ್ದು ಇದು ಮಾಡ್ಬೇಕಾಗಿತ್ತು. ಯಾಕಂತಂದ್ರೆ ಈಗ ದಿನಸಿ ಅಂತಂದಾಗ ಮನೆ ಮಂದಿ ಎಲ್ಲ ತಿಂತಾರಲ್ವಾ, ಅದು ಬಂದಮೇಲೆ ಅದಕ್ಕೆ ಎಲ್ಲರ ಹತ್ರ ಕೂಡ ಇಷ್ಟಿಷ್ಟು ಪಾಯಿಂಟ್ಸ್ ಇಸ್ಕೊಂಡು ಅದನ್ನು ಆಮೇಲೆ ಇಷ್ಟು ಆಗ್ತದೆ ಅಂತ ಹೇಳಿ ಟೋಟಲ್ ಮಾಡಿಕೊಂಡು ಆ ಟೋಟಲಲ್ಲಿ ಎಷ್ಟು ಬರುತ್ತೆ ದಿನಸಿ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬಹುದಿತ್ತು. ಬಟ್ ಇಲ್ಲಿ ಯಾಕೋ ಜಗಳ ಫುಲ್ ಆಗಿದೆ. ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಾ, ಬಟ್ ಅರ್ಥ ಮಾಡ್ಕೊಳ್ದೆ ನಂದೇ ನಾನೇ ಅಂತ ಹೇಳಿ ಆಡ್ಕೊಂತ ಹೋದರೆ ಹಿಂಗೆ ಆಗ್ತದೆ ಅಂತಲೇ ಹೇಳ್ಬೋದು. ಆ ಪಾಯಿಂಟ್ಸ್ ನಾವು ಉಳಿಸ್ಕೊಳ್ಳೋಕೆ ಟ್ರೈ ಮಾಡಕತ್ತಾರೆ. ಯಾಕಪ್ಪ ಅಂತಂದರೆ ಈಗ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಅತಿ ಹೆಚ್ಚು ಯಾರ ಹತ್ರ ಪಾಯಿಂಟ್ಸ್ ಇರ್ತಾವ ಅವರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋಕ್ಕೈತಲ್ಲ, ಅದಕ್ಕೆ ಎಲ್ರಿಗೂ ಕೂಡ ಈ ಒಂದು ಇದ್ರಾಗ ಕೊಡಕ್ಕೆ ರೆಡಿ ಇಲ್ಲ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಪಾಯಿಂಟ್ಸ್ಗಿನ್ನ ದಿನಸಿ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೇಕಾಗ್ಯದ, ಹೌದಲ್ಲ. ಮತ್ತು ಎಲ್ರಿಗೂ ಕೂಡ ದಿನಸಿ ತಿಂದರೆ ಶಕ್ತಿ ಬರುತ್ತೆ, ಶಕ್ತಿ ಬಂದರೆ ಆಟ ಆಡ್ತಾರೆ, ಆಟ ಆಡಿದರೆ ಪಾಯಿಂಟ್ಸ್ ಬರ್ತವ. ಬಟ್ ಇಲ್ಲಿ ಪಾಯಿಂಟ್ಸೇ ಇಂಪಾರ್ಟೆಂಟ್ ಅಂತೇಳಿ ತನಿಷ್ ಅವ್ರು ಆ ಥರ ಜಗಳ ಮಾಡ್ತಿರೋದು ಯಾಕೋ ಅಷ್ಟು ಸರಿ ಕಾಣಿಸ್ಲಿಲ್ಲ. ಮತ್ತು ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.